ಸಬ್ಜಾ ಬೀಜಗಳು ಎಂದು ಕರೆಯಲ್ಪಡುವ ತುಳಸಿ ಬೀಜಗಳು ಭಾರತ ಹಾಗೂ ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ಸಾಕಷ್ಟು ಚಾಲ್ತಿಯಲ್ಲಿರುವ ಬೀಜಗಳು. ಇವುಗಳಿಂದ ಸಾಕಷ್ಟು ಆರೋಗ್ಯಕರ ಲಾಭಗಳು ಇವೆ. ಆಯುರ್ವೇದ ಹಾಗೂ ಚೀನಿ ದೇಸಿ ವೈದ್ಯ ಪದ್ಧತಿಯಲ್ಲೂ ಈ ಬೀಜಗಳ ಬಳಕೆಯ ಬಗೆಗೆ ಉಲ್ಲೇಖವಿದೆ. ಇವು ತಂಪುಕಾರಕ ಗುಣಗಳನ್ನು ಹೊಂದಿರುವುದರಿಂದ ಬೇಸಿಗೆಯಲ್ಲಿ ದೇಹವನ್ನು ತಂಪಾಗಿರಿಸುತ್ತದೆ. ಉಷ್ಣ ಪ್ರಕೃತಿಯ ದೇಹವಿರುವ ಮಂದಿಗೂ ಇದು ಲಾಭದಾಯಕ. ಇವು ದೇಹದಲ್ಲಿರುವ ಆಮ್ಲೀಯತೆಯನ್ನು ಅಂದರೆ ಎಸಿಡಿಟಿ ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಕರುಳಿನ ಆರೋಗ್ಯಕ್ಕೆ, ಕೂದಲ ಸಮೃದ್ಧಿಗೆ, ದೇಹದಲ್ಲಿರುವ ಕಲ್ಮಶಗಳನ್ನು ತೆಗೆದುಹಾಕಲು, ಮಲಬದ್ಧತೆಗೆ ಅಂದರೆ ಕಾನ್ಸ್ಟಿಪೇಷನ್, ಹೀಗೆ ಸಬ್ಜಾ ಬೀಜಗಳಿಂದ ಆರೋಗ್ಯಕ್ಕೆ ನಾನಾ ಬಗೆಯ ಲಾಭಗಳಿವೆ. ಬನ್ನಿ ಅವು ಯಾವುದೆಂದು ತಿಳಿಯೋಣ. 1. ತುಳಸಿ ಬೀಜದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಖನಿಜಾಂಶಗಳಿವೆ. ಹಾಗಾಗಿ ಎಲುಬನ್ನು ಗಟ್ಟಿಗೊಳಿಸುವಲ್ಲಿ ಈ ಬೀಜ ನೆರವಾಗುತ್ತದೆ. ಇದರಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಸೇರಿದಂತೆ ಹಲವು ಖನಿಜಾಂಶಗಳಿದ್ದು ಇವುಗಳನ್ನು ಆಹಾರವಾಗಿ ಸೇವಿಸುವ ಮೂಲಕ ಸಾಕಷ್ಟು ಆರೋಗ್ಯಕರ ಲಾಭಗಳನ್ನು ಪಡೆಯಬಹುದು. 2. ತುಳಸಿಯ ಬೀಜಗಳಲ್ಲಿ ಸಾಕಷ್ಟು ನಾರಿನಾಂಶವಿದೆ. ಇದರಲ್ಲಿ ಪೆಕ್ವಿನ್ ಅಂಶವು ಹೊಟ್ಟೆಯನ್ನು ಖಾಲಿಯಾಗಿಡಲು ಸುಲಭವಾಗಿ ಬಿಡದ ಕಾರಣ ಬಹಳ ಹೊತ್ತು ಹಸಿವಾಗುವುದಿಲ್ಲ. ಹೀಗಾಗಿ ಹೆಚ್ಚು ತಿನ್ನುವುದನ್ನು ಇದು ತಡೆಯುವ ಕಾರಣ ತೂಕ ಇಳಿಕೆಯಲ್ಲಿ ಸಹಾಯ ಮಾಡುತ್ತದೆ. 3. ದೇಹದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವುದನ್ನು ಇದು ತಡೆಯುತ್ತದೆ. ಮಧುಮೇಹಿಗಳಿಗೆ ಇದರ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ಸಮತೋಲನದಲ್ಲಿಡಲು ಸಹಾಯ ಮಾಡುವಾಗುತ್ತದೆ. ಆಹಾರದ ಜೊತೆ ಈ ಸಬ್ಜಾ ಬೀಜಗಳನ್ನು ಸೇವಿಸುವುದರಿಂದ ಊಟದ ನಂತರ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣದಲ್ಲಿ 12% ಕಡಿಮೆಯಾಗಿರುವುದು ಸಂಶೋಧನೆಗಳಿಂದ ದೃಢಪಟ್ಟಿದೆ. 4. ತುಳಸಿ ಬೀಜಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪಾಲಿಫಿನಾಲ್ ಹಾಗೂ ಫ್ಲೇವನಾಯ್ಡ್ಗಳಿಂದ ಆಂಟಿಆಕ್ಸಿಡೆಂಟ್ಗಳು ಇರುವುದರಿಂದ ಅವು ಅಂಗಾಂಶ ಹಾನಿಯನ್ನು ತಡೆಗಟ್ಟುತ್ತವೆ. ಇದರಿಂದ ಆಂಟಿ ಕ್ಯಾನ್ಸರ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಗುಣಗಳು ಇವೆ. 5. ತುಳಸಿ ಬೀಜಗಳು ಬಾಯಿಹುಣ್ಣಿಗೂ ಅತ್ಯಂತ ಒಳ್ಳೆಯ ಮನೆಮದ್ದು. ಬಾಯಿಹುಣ್ಣಿನ ಸಮಯದಲ್ಲಿ ಇದನ್ನು ಸೇವಿಸುವ ಮೂಲಕ ನೋವಿನ ಬಾಯಿಹುಣ್ಣಿನಿಂದ ಮುಕ್ತಿ ಪಡೆಯಬಹುದು. ಉರಿ ಮೂತ್ರದಂತಹ ಸಮಸ್ಯೆಗಳ ಸಂದರ್ಭದಲ್ಲಿಯೂ ಇದು ಸಾಕಷ್ಟು ಸಹಾಯವನ್ನು ಮಾಡುತ್ತದೆ. 6. ಸಬ್ಜಾ ಬೀಜಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಲ್ಲಿಡಲು ಕೂಡ ಸಹಾಯ ಮಾಡುತ್ತದೆ. ಅಧಿಕ ರಕ್ತದೊತ್ತಡ ಸಮಸ್ಯೆಗೆ ಇದು ಸಹಕಾರಿ ನೀಡುತ್ತದೆ. ಹೆಚ್ಚಿನ ಲಿಪಿಡ್ ಮಟ್ಟವನ್ನು ಸಮತೋಲನಕ್ಕೆ ತರಲು ಇದು ಸಹಾಯ ಮಾಡುತ್ತದೆ. 7. ತುಳಸಿ ಬೀಜಗಳು ಮಾನಸಿಕ ಆರೋಗ್ಯಕ್ಕೂ ಸಹಕಾರಿ. ಇವು ಒತ್ತಡವನ್ನು ಕಡಿಮೆ ಮಾಡಿ ಶಾಂತಿ, ನೆಮ್ಮದಿಯನ್ನು ನೀಡುವಲ್ಲಿ ಸಹಾಯ ಮಾಡುತ್ತದೆ. ಮಾನಸಿಕ ದಣಿವು, ಖಿನ್ನತೆಗೂ ಇವು ಒಳ್ಳೆಯದು. 8. ಇವು ನೆಗಡಿ, ಶೀತ, ಕೆಮ್ಮು, ದಮ್ಮು ಮತ್ತಿತರ ಸಮಸ್ಯೆಗಳಿಗೂ ಉತ್ತಮ ಫಲ ನೀಡುತ್ತದೆ. ಜ್ವರದ ಸಂದರ್ಭದಲ್ಲಿಯೂ ಕೂಡ ಇದನ್ನು ಬಳಸಿದರೆ ಉಷ್ಣತೆ ಹತೋಟಿಗೆ ಬರಲು ನೆರವಾಗುತ್ತದೆ. ಸಬ್ಜಾ ಬೀಜಗಳನ್ನು ಸೇವಿಸುವ ಮೂಲಕ ಆರೋಗ್ಯಕರ ಪ್ರಯೋಜನಗಳನ್ನು ಕಾಣಬೇಕಾದರೆ ನೀರಿನಲ್ಲಿ 1-2 ಚಮಚ ಬೀಜಗಳನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿ ಸೇವಿಸಬೇಕು. ನೀರಿನಲ್ಲಿ ನೆನೆಸುವುದರಿಂದ ಅವು ಉಬ್ಬಿಕೊಂಡು ಜಾರುವ ಗುಣವನ್ನು ಪಡೆಯುತ್ತವೆ. ಇದರಿಂದ ಸ್ಮೂದಿ, ಶೇಕ್ಗಳು, ನಿಂಬೆ ಪಾನಕಗಳು, ಮಜ್ಜಿಗೆ ಅಥವಾ ಮೊಸರಿನ ಜೊತೆಗೆ ಸಲಾಡ್ ಮತ್ತಿತರ ಬಗೆಯಲ್ಲೂ ಬಳಕೆ ಮಾಡಬಹುದು. ತೂಕ ಇಳಿಕೆ ನಿಮ್ಮ ಉದ್ದೇಶವಾಗಿದ್ದರೆ ಬೆಚ್ಚಗಿನ ನೀರಿನಲ್ಲಿ ಇವನ್ನು ನೆನೆ ಹಾಕಿ ಸೇವಿಸಬಹುದು. ಆದರೆ ಸಬ್ಜಾ ಬೀಜವನ್ನು ವಿಪರೀತ ಸೇವನೆ ಮಾಡುವುದು ಒಳ್ಳೆಯದಲ್ಲ. ಅದೇ ರೀತಿ ದೇಹಕ್ಕೆ ಹೊಂದಿಕೆಯಾಗುತ್ತದೋ ಎಂಬುದನ್ನು ನೋಡಿಕೊಂಡು ಬಳಸುವುದು ಉತ್ತಮ. ಅದರಲ್ಲೂ ಗರ್ಭಿಣಿಯರು, ಮಕ್ಕಳು ಹಾಗೂ ಈಗಷ್ಟೇ ಯಾವುದಾದರೂ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವರು ಇದರಿಂದ ದೂರವಿರುವುದು ಒಳ್ಳೆಯದು. ಇದನ್ನು ಸೇವಿಸದೇ ಇರುವುದು ಒಳ್ಳೆಯದು. ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಅದೇ ರೀತಿ ನನ್ನ ಚಾನಲ್ನನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.